ಮಧ್ಯಂತರ ಜಾಮೀನಿಗಾಗಿ ನಟ ದರ್ಶನ್ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ಗೆ ಹಿನ್ನಡೆಯಾಗಿದೆ. ಇವತ್ತು ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ಪೀಠದಲ್ಲಿ ವಿಚಾರಣೆ ಆಯಿತು. 1 ವರ್ಷದೊಳಗೆ ದರ್ಶನ್ ವಿಚಾರಣೆ ಮುಗಿಸಬೇಕು ಅಂತ ಸುಪ್ರೀಂ ಸೂಚನೆ ಕೊಡ್ತು. 1 ವರ್ಷ ಸಮಯ ಕೊಡ್ತೀವಿ, ಅಲ್ಲಿವರೆಗೆ ವಿಚಾರಣೆ ನಡೆಸದಿದ್ರೆ ಬೇಲ್ ಕೊಡ್ತೀವಿ, ಸಾಕ್ಷಿಗಳನ್ನ ಮತ್ತೆ ಕರೆದು ವಿಚಾರಣೆ ಮಾಡೋದು ಬೇಡ, ಇನ್ನು ಜೈಲಿನ ಮ್ಯಾನ್ಯುಯಲ್ನಂತೆ ದರ್ಶನ್ಗೆ ಸೌಲಭ್ಯಗಳನ್ನು ಕೊಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ದರ್ಶನ್ ಪರ ಖ್ಯಾತ ವಕೀಲ ಮುಕುಲ್ ರೋಹಟಗಿ ವಾದವನ್ನು ಮಂಡಿಸಿದರು. ನಟ ದರ್ಶನ್ಗೆ ಇನ್ನು 1 ವರ್ಷ ಜೈಲೇ ಗತಿ ಅನ್ನುವಂತಾಗಿದೆ. ತ್ವರಿತ ವಿಚಾರಣೆಗೆ 1 ವರ್ಷ ಕಾಲಾವಕಾಶ ಕೋರ್ಟ್ ಕೊಟ್ಟಿದೆ. ಪ್ರತಿದಿನ ವಿಚಾರಣೆ ಮಾಡಬೇಕು ಅಂತ ಸುಪ್ರೀಂ ಸೂಚನೆ ನೀಡಿದೆ. ಟ್ರಯಲ್ ಕೋರ್ಟ್ ಅಲ್ಲಿ ನಿತ್ಯ ವಿಚಾರಣೆಗೆ ಸೂಚನೆ ಕೊಡಲಾಗಿದೆ. ಅನಗತ್ಯ ಕಾರಣ ನೀಡಿ ವಿಚಾರಣೆ ಮುಂದೂಡಬಾರದು, ವಿಚಾರಣಾ ದಿನ ಕೈದಿಗಳಿಗೆ ಕೊಡುವ ಸವಲತ್ತು ಕೊಡಬೇಕು ಅಂತ ಕೋರ್ಟ್ ಹೇಳಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ರೆಗ್ಯುಲರ್ ಜಡ್ಜ್ ನೇಮಿಸಿ ಅವರ ಮೂಲಕ ದರ್ಶನ್ ಕೇಸ್ನ ವಿಚಾರಣೆ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ. ಇದೀಗ ದರ್ಶನ್ಗೆ ಸಮಸ್ಯೆ ತಂದೊಡ್ಡಿದೆ. ಇನ್ನೂ 1 ವರ್ಷಗಳವರೆಗೆ ದರ್ಶನ್ ಬೇಲ್ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲದಂತಾಗಿದೆ. ದರ್ಶನ್ ಪ್ರಕರಣದ ಬಗ್ಗೆ ಹಿರಿಯ ವಕೀಲ ಎಂಟಿ ನಾಣಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಯಾವುದೇ ಕೇಸ್ ಆದರೂ ಕೂಡ ನಿರ್ದಿಷ್ಟ ಟೈಮ್ನಲ್ಲಿ ಟ್ರಯಲ್ ನಡೀಬೇಕು. 200ಕ್ಕೂ ಹೆಚ್ಚು ಜನ ಸಾಕ್ಷಿಗಳಿದ್ದಾರೆ. ಅದನ್ನು ನೋಡಿ 1 ವರ್ಷದಲ್ಲಿ ಟ್ರಯಲ್ ಮುಗಿಸಲು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಟ್ರಯಲ್ನಲ್ಲಿ ಆರೋಪ ಪ್ರೂವ್ ಆಗುತ್ತೆ, ಅದರಡಿ ಶಿಕ್ಷೆ ಆಗುತ್ತೆ. ಜೈಲಿನಲ್ಲಿ ಯಾವುದೇ ಆರೋಪಿ ಇದ್ರೂ ಎಲ್ಲರಿಗೂ ಒಂದೇ ರೂಲ್ಸ್ ಇರುತ್ತೆ ಅಂತ ನಾಣಯ್ಯ ಹೇಳಿದ್ದಾರೆ. ಕೆಲವು ಸತಿ ಅವ್ರನ್ನ ಜಾಮೀನು ಮೇಲೆ ಕೆಲವು ಟೈಮಲ್ಲಿ ಬಿಟ್ಟರು, ಅದನ್ನೇ ಸುಪ್ರೀಂ ಕೋರ್ಟ್ ವಾಪಸ್ ತೆಗೆದು ತಿರಸ್ಕಾರ ಮಾಡಿ ಮತ್ತೆ ಪುನಃ ಜೈಲಿಗೆ ಕಳಿಸಿದ್ದಾರೆ. ಈಗ ಏನಾಗಿದೆ ಅಂದರೆ ಸುಮಾರು 200 ಚಿಲ್ಲರೆ ಜನ ಸಾಕ್ಷಿಗಳಿದ್ದಾರೆ ಕೇಸಲ್ಲಿ. ಅದನ್ನು ದುರಾದೃಷ್ಟ ಏನಂದರೆ ಡೇಟ್ ಪ್ರತಿದಿನ ಶನಿವಾರ ಭಾನುವಾರ ರಜೆ ಇರೋ ದಿವಸ ಬಿಟ್ಟರೆ ಬಾಕಿ ಇರೋ ದಿವಸ ಅದನ್ನು ಕ್ರಮಕ್ಕೆ ತಗೊಂಡು ಇತ್ಯರ್ಥ ಮಾಡೋದು ಭಾಳ ಸೂಕ್ತ. ಜಾಗ್ರತೆ ಮುಗಿತದೆ. ಇವರು ನೇರವಾಗಿ ಅದರಲ್ಲೂ ಭಾಗಿಯಾಗಿದ್ದಾರಾ ಪ್ರಶ್ನೆ ಒಂದು. ಎರಡನೇದು, ನೇರವಾಗಿ ಇಲ್ಲದಿದ್ದರೆ ಪರೋಕ್ಷವಾಗಿ ಏನು ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಅದನ್ನು ಅಂದರೆ ಕೊಲೆ ಮಾಡುವುದಕ್ಕೆ ಸಾಕ್ಷಿದಾರರಾಗಿದ್ದಾರೆ ಅಂತಿದೆಯಲ್ಲ, ಅದು ಪ್ರಾಮುಖ್ಯ. ಇವರಿಗೆ ಸಾಬೀತಾದರೆ ಜೈಲು ಇವರು ಮಾಡಿದ್ದಾರೆ ಅಂತ ಅಪರಾಧ ಅಂತ ಸಿಕ್ಕಿದರೆ ಅವರಿಗೆ ಒಂದು ಜೀವಾವಧಿ ಶಿಕ್ಷೆ ಅಥವಾ ಫಾಸಿ ಆಗ್ತದೆ. ಅದು ಆಗಲಿಲ್ಲ ಅಂತಂದರೆ ಇವರು ನೇರವಾಗಿ ಪಾಲಿಸದಿದ್ದರೆ ಸೆಕ್ಷನ್ 304 ಅಂತ, ಅದು ಹಳೆ IPC ಕೆಳಗಡೆ ವರ್ಷ ಕೊಡ್ಬೋದು, 5 ವರ್ಷ ಕೊಡ್ಬೋದು. ಆದರೆ ಅವರು ಇಷ್ಟು ವರ್ಷ ಇದ್ರಲ್ಲ, ಅದರಲ್ಲಿ ಡಿಟೆಕ್ಟ್ ಆಗ್ತದೆ. ಚಿನ್ನದ ಬೆಲೆ ಏರಿಕೆ ಬಳಿಕ ಮತ್ತೊಂದು ಶಾಕ್ ಎದುರಾಗಿದೆ. ಬೆಳ್ಳಂಬೆಳಗ್ಗೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಗೊಳಿಸಿ ಕೇಂದ್ರ ಸರ್ಕಾರ ಆದೇಶಿಸಿದೆ. ಪ್ರತಿ ಲೀಟರ್ಗೆ ಸುಮಾರು 4 ರೂಪಾಯಿಯಷ್ಟು ದರ ಹೆಚ್ಚಾಗಿದೆ. ರಾಜ್ಯದಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ದರ 106 ರೂಪಾಯಿ 21 ಪೈಸೆಗೆ ಏರಿದರೆ ಪ್ರತಿ ಲೀಟರ್ ಡೀಸೆಲ್ ಬೆಲೆ 94 ರೂಪಾಯಿ 10 ಪೈಸೆಗೆ ಏರಿಕೆಯಾಗಿದೆ. ಪರಿಷ್ಕೃತ ದರ ಇವತ್ತಿನಿಂದಲೇ ಜಾರಿಯಾಗ್ತಿದೆ. ಇನ್ನು ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ತಲ್ಲಣವೇ ಕಾರಣ ಎನ್ನಲಾಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆಯಿಂದ ಸಮಸ್ಯೆಯಾಗಿದೆ. ತೈಲ ಪೂರೈಕೆ ಸರಿಯಾಗಿಲ್ಲದ ಕಾರಣ ಸಮಸ್ಯೆ ಎದುರಿಸುವಂತಾಗಿದೆ. ಇನ್ನೊಂದೆಡೆ ತೈಲ ಕಂಪನಿಗಳಿಗೆ ಪ್ರತಿನಿತ್ಯ ಭಾರಿ ನಷ್ಟ ಆಗ್ತಾ ಇರೋದ್ರಿಂದ ದರ ಏರಿಕೆ ಅನಿವಾರ್ಯ ಎನ್ನಲಾಗ್ತಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದಾಗಿ ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ದರವೂ ಏರಿಕೆಯಾಗುವ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಬಾರಿ ಬೆಲೆ ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಜನರ ಮೇಲೆ ಪ್ರಭಾವ ಬೀರುತ್ತೆ, ವಿಶೇಷವಾಗಿ ರೈತರು, ಬಡವರು, ಕಾರ್ಮಿಕರ ಮೇಲೆ ಪರಿಣಾಮ ಬೀರುತ್ತೆ. ಬೆಲೆ ಏರಿಕೆಯನ್ನು ನಾವು ಖಂಡಿಸ್ತೇವೆ ಅಂತ ಹೇಳಿದರು. ಇನ್ನು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಕೇಂದ್ರ ಸರ್ಕಾರ ಜನರ ಪರವಾಗಿಲ್ಲ ಅನ್ನೋದು ಇದರಿಂದ ಸಾಬೀತಾಗಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಇದನ್ನು ಖಂಡಿಸ್ತೇವೆ. ನರೇಂದ್ರ ಮೋದಿ ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು, ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನು ಇವತ್ತು ಎಕ್ಸ್ಪೋಸ್ ಮಾಡಿದ್ರು. ಇದನ್ನು ಮಾಡಬಾರ್ದಾಗಿದೆ. ಯಾಕೆಂದರೆ ಇವತ್ತು ಜನ ಈಗಾಗಲೇ ಅಗತ್ಯ ವಸ್ತುಗಳಿಗೂ ಒಂದೂ ಸಿಗ್ತಾ ಇಲ್ಲ, ಎರಡನೇದು ವಿಪರೀತ ಬೆಲೆಗಳಾಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು, ಪೆಟ್ರೋಲು ಸಬ್ಸಿಡಿ ಮಾರಾದರೆ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು.
ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಜನ ಹೈರಾಣಾಗಿದ್ದಾರೆ. ದರ ಏರಿಕೆ ಬಗ್ಗೆ ಜನರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜನ ಕೆಲವು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದರೆ ಎಲ್ಲ ವಸ್ತುಗಳ ದರವೂ ಏರಿಕೆ ಆಗುತ್ತೆ, ಹೀಗಾದ್ರೆ ನಾವು ಜೀವನ ಮಾಡೋದು ಹೇಗೆ ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಯುದ್ಧದಿಂದಾಗಿ ದರ ಏರಿಕೆ ಅನಿವಾರ್ಯ, ದೇಶದ ಹಿತದೃಷ್ಟಿಯಿಂದ ಬೆಲೆ ಏರಿಕೆ ಅನಿವಾರ್ಯ ಅಂತ ಇನ್ನು ಕೆಲವರು ಹೇಳಿದ್ದಾರೆ. ಆಗ್ತಿದೆಲ್ಲ ಬೇರೆ ಬೇರೆ ಕಂಟ್ರಿಯಲ್ಲಿ ಚಿಕ್ಕಪಟ್ಟಿ ಕಾಸ್ಟ್ಲಿ ಇದೆ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಾವು ದೇಶಕ್ಕೋಸ್ಕರ ಬದಲಿಕ್ಕೆ ರೆಡಿ ಇದ್ದೀವಿ. ಮತ್ತು ಮಿತವಾಗಿ ಬೆಳೆಸಕತ್ತಿ ಪೆಟ್ರೋಲ್. ಪ್ರಧಾನಿ ಕರೆ ಕೊಟ್ಟಾಗಿದ್ದರಿಂದ ಮಿತವಾಗಿ ಪೆಟ್ರೋಲ್ ಬೆಳೆಸ್ತಾ ಇದ್ದೀವಿ. ಮತ್ತು ಪೇ ಮಾಡಲೇಬೇಕಲ್ಲ, ಪೆಟ್ರೋಲ್ ರೇಟ್ ಡಾಲರ್ ರೇಟ್ ಜಾಸ್ತಿ ಆಗಿದೆಲ್ಲ, ಪೇ ಮಾಡಲೇಬೇಕು. ದೇಶಕ್ಕೋಸ್ಕರ ಇದು ಮಾಡ್ತೀವಿ ನಾವು. ಸರ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬೇಕು ಸರ, ಕಮ್ಮಿ ಆದರೂ ನಮಗೂ ಅನುಕೂಲ ಆಗ್ತದೆ ಸರ. ಆ್ಯಕ್ಚುಲಿ ನಾವು ದುಡ್ಯಾಕೆ ಹೋಗೋರು ಸರ, ದುಡ್ಯಾಕೆ ಹೋಗಿ ಮತ್ತು ಪೆಟ್ರೋಲ್ ಜಾಸ್ತಿ ಆಗೋದು ಮತ್ತು ಗಾಡಿ ಮನ್ಯಾಗ ಇರ್ಬೇಕಾದ್ರೆ ಸರ ನಾವು. ಆದರೂ ಕೆಲಸದವ್ರು ಪೆಟ್ರೋಲ್ ಜಾಸ್ತಿ ಆಗೋಕ್ಕೆ ಅಮೌಂಟ್ ಕೊಡೋಕ್ಕೂ ಇದು ಮಾಡ್ತಾರೆ. ಅದು ಸರ ಪೆಟ್ರೋಲ್. ಇತ್ತ ಕೊಪ್ಪಳದಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಪೆಟ್ರೋಲ್ ಬಂಕ್ ಮಾಲೀಕರು ನ್ಯೂಸ್ 18 ಜೊತೆ ಮಾತನಾಡಿದ್ದು, ಯುದ್ಧದ ಹಿನ್ನೆಲೆ ಇನ್ನೂ 15 ರೂಪಾಯಿ ಏರಿಕೆ ಆದರೂ ಆಗ್ಬೋದು, ಗ್ರಾಹಕರು ಬೇಸರ ಮಾಡ್ಕೋತಾ ಇದ್ದಾರೆ, ಇಂದಿನ ಬೆಲೆ ಏರಿಕೆ ಈಗ ಅನಿವಾರ್ಯ ಅಂತ ಹೇಳಿದ್ದಾರೆ. ಇದರ್ಲಿಂದನೂ ಆಯಿತು ಮತ್ತು ಇದೆಲ್ಲ ಹೊಗೆಗೆ ಇದರ್ಲಿಂದ ಸ್ವಲ್ಪ ಅದು ಎಲೆಕ್ಟ್ರಿಕಲ್ ಹೋಗೋದ ಬೇಷ್ ಅನ್ಸೋದು. ರೇಟ್ ಏನು ಕಾಮನ್, ಈಗ ಜನಸಂಖ್ಯೆ ಜಾಸ್ತಿ ಆದಂಗಲೇ ಎಲ್ಲವೂ ರೇಟ್ ಜಾಸ್ತಿ ಹೈಕ್ ಆಗೋದು, ಅದ್ರದ್ದು ಏನು ಸಂಬಂಧ. ಹಾಂ, ಯುದ್ಧ ಮತ್ತು ಅದು ಎಲ್ಲ ಒಂದಕ್ಕೊಂದು ಇದು ಇರ್ತಾವೆ ಏನು ಲಿಂಕ್. ಅದು ಯುದ್ಧ ನಿಂತಂದ್ರೆ ಆಟೋಮೆಟಿಕ್ ಅದು ಏನು ರೇಂಜ್ ಇರ್ತದೆ ಆ ರೇಂಜಿಗೆ ಬರ್ತದೆ. ರೇಟ್ ನಿನ್ನೆ 103 ರೂಪಾಯಿ 86 ಪೈಸೆ ಇತ್ತು. ಇವತ್ತಿನ ರೇಟ್ 107 ರೂಪಾಯಿ 12 ಪೈಸೆ, ಅಂದ್ರೆ 3 ರೂಪಾಯಿ 26 ಪೈಸೆ ಪರ್ ರೇಟ್ ಹೆಚ್ಚಾಗೈತಿ. ಅದು ಗ್ರಾಹಕರಿಗೆ ಸ್ವಲ್ಪ ಹೊರೆ ಆಯಿತು. ಅದೇನು ಇನ್ನು ಮುಂದಿನ ದಿನಗಳಲ್ಲೂ ಇನ್ನೂ ಸ್ವಲ್ಪ ಹೆಚ್ಚಾಗೋ ಪ್ರಸಂಗಗಳು ಅದಾವೆ ರೀ. ಯಾಕೆ ಹೆಚ್ಚು ಮಾಡಲೇಬೇಕು ರೀ ಕಂಪ್ನಿಯವರು. ಇಲ್ಲಿದ್ರೆ ಆಯಿಲ್ ಕಂಪ್ನಿಗಳು ತುಂಬ ನಷ್ಟದಿಂದ ನಡೀತಾ ಇದ್ದಾವೆ. ಗೌರ್ಮೆಂಟ್ ಸಪೋರ್ಟ್ನಲ್ಲಿ, ಗೌರ್ಮೆಂಟ್ ಸಬ್ಸಿಡಿ ಒಳಗೆ ಇವೆಲ್ಲ ಇದೇನು ಆಯಿಲ್ ಕಂಪ್ನಿಗಳು. ಹಾಗೇನೇ ಬೀದರ್ನಲ್ಲೂ ಬೆಲೆ ಏರಿಕೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆಯೇ ಹೊರತು ಸಂಬಳ ಹೆಚ್ಚಾಗ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಎಲ್ಲ ಅಗತ್ಯ ವಸ್ತುಗಳ ದರವೂ ಹೆಚ್ಚಳವಾಗ್ತಾ ಇದೆ. ಇದೇ ರೀತಿ ದರ ಹೆಚ್ಚಳ ಆಗುತ್ತಾ ಹೋದ್ರೆ ಜನಸಾಮಾನ್ಯರು ಊಟಕ್ಕೂ ಪರದಾಡುವಂತಾಗುತ್ತೆ ಅಂತ ಜನ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಅಕ್ಕಿ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. ಕಳೆದೊಂದು ವಾರದಿಂದ ಮಾರುಕಟ್ಟೆಯಲ್ಲಿ ಅಕ್ಕಿ ದರದ ಬೆಲೆ ಹೆಚ್ಚಳವಾಗ್ತಿದೆ. ಸಾಮಾನ್ಯ ಹಾಗೂ ಪ್ರೀಮಿಯಂ ಅಕ್ಕಿ ದರದಲ್ಲಿ 3 ರಿಂದ 10 ರೂಪಾಯಿಗೆ ಏರಿಕೆಯಾಗಿದೆ. 26 ಕೆಜಿಯ ಅಕ್ಕಿ ಬ್ಯಾಗ್ 50 ರಿಂದ 100 ರೂಪಾಯಿವರೆಗೂ ಏರಿಕೆಯಾಗಿದೆ. ತುಂಗಭದ್ರಾ ಜಲಾಶಯದ ಒಂದು ಬೆಳೆ ಇಲ್ಲದಿರುವುದು, ಸಾರಿಗೆ ವೆಚ್ಚ ಹಾಗೂ ಗೋದಾಮು ಖರ್ಚು ಹೆಚ್ಚಳವೂ ಕೂಡ ಈ ದರ ಏರಿಕೆಗೆ ಕಾರಣ ಎನ್ನಲಾಗ್ತಿದೆ. ದರ ಏರಿಕೆಯಿಂದ ಈಗ ಮತ್ತೆ ಜನಸಾಮಾನ್ಯರ ಮೇಲೆಯೇ ಹೆಚ್ಚಿನ ಹೊರೆ ಬಿದ್ದಿದೆ. ಇವತ್ತಿನಿಂದ ಬೆಲೆ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದಾಗಿ ಜನರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಮುಂಡರಗಿಯಲ್ಲಿ ಅನ್ನದಾತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಬಿತ್ತನೆ ಮಾಡಲು ರೈತರು ಜಮೀನು ಹದ ಮಾಡ್ತಾ ಇದ್ದಾರೆ. ಇತ್ತ ಡೀಸೆಲ್ ಬೆಲೆ ಏರಿಕೆಯಿಂದ ಟ್ರ್ಯಾಕ್ಟರ್ನ ಬಾಡಿಗೆ ಕೂಡ ಏರಿಕೆ ಆಗುತ್ತೆ. ಇತ್ತ ಕ್ಯಾನ್ನಲ್ಲೂ ಡೀಸೆಲ್ ಕೊಡ್ತಾ ಇಲ್ಲ. ಇದರಿಂದ ಭಾರಿ ಸಮಸ್ಯೆ ಆಗ್ತಾ ಇದೆ ಅಂತ ರೈತರು ಕಿಡಿಕಾರಿದ್ದಾರೆ. ನಾವು ತೆಗೆದುಬಿಟ್ರಿ ರೈತರು, ಯಾಕಂದ್ರೆ ದುಡಿತಕ್ಕಂಥ ರೈತರೆಲ್ಲ ಗುಳೆ ಹೊಂಟ್ಬಿಟ್ಟಾರ. ಯಾಕಂದ್ರೆ ಇಂಥ ಪರಿಸ್ಥಿತಿ ಮಳೆ ಇಲ್ಲ, ಪರಿಸ್ಥಿತಿ ಏನು ನಾವು ಮಿಷನ್ ಮ್ಯಾಗ ಅಂತರ ಮ್ಯಾಗನ ಇದು ಜೀವನ ನಡೆದತ್ತೀಗ ರೈತರು. ಪ್ರತಿಯೊಂದು ಟ್ರ್ಯಾಕ್ಟರ್ ಮೂಲಕ ನಡೆದತ್ತಿ, ಟ್ರ್ಯಾಕ್ಟರ್ ಹಾರ್ವೆಸ್ಟ್ ಮಿಲ್ಷನ್ ಮೂಲಕ ನಡೆದವು. ಹಾಗಾಗಿ ಬಿತ್ತನೆಗೆ ಕಂಟಿ ಒಟ್ಟು ಹೊಡ್ಯಾಕ, ರಂಟಿ ಹೊಡ್ಯಾಕ ಟ್ರ್ಯಾಕ್ಟ್ರಿ ಎಲ್ಲದಕ್ಕೂ ಟ್ರ್ಯಾಕ್ಟರ್ ಉಪಯೋಗಿಸ್ತೀವಿ ನಾವು. ಹಾಗಾಗಿ ಶೀಘ್ರ ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರು ಮಾಡ್ತಿರುವ ವಿಚಾರದ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಮಗೆ ಗೊತ್ತಿದೆ, ಎಲ್ಲ ಮಾಹಿತಿಯನ್ನು ಪಡೆದಿದ್ದೇವೆ. ಪಕ್ಷ ಭೇದ ಇಲ್ಲದೆ ಎಲ್ಲ ಪಕ್ಷದ ನಾಯಕರಿಗೂ ಇದರ ಬಗ್ಗೆ ತಿಳಿಸಿ ಜಾಗೃತಿ ಮೂಡಿಸುತ್ತಿದ್ದೇವೆ ಅಂತ ಹೇಳಿದರು. ಇನ್ನು ಗೃಹ ಸಚಿವ ಪರಮೇಶ್ವರ್ ಮಾತಾಡಿ, ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ನಮಗೂ ಕೆಲವು ಅನುಮಾನಗಳಿವೆ. ಕೆಲವರನ್ನ ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟ್ನಿಂದ ತೆಗೆದು ಕೆಲವರನ್ನ ಉದ್ದೇಶಪೂರ್ವಕವಾಗಿ ಆಡ್ ಮಾಡಲಾಗ್ತಿದೆ. ಎಸ್ಐಆರ್ ಪ್ರಕ್ರಿಯೆ ಸರಿಯಾಗುವ ಬಗ್ಗೆ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು. ಇನ್ನು ಸಚಿವ ಸಂತೋಷ್ ಲಾಡ್ ಮಾತಾಡಿ, ಬಂಗಾಳದಲ್ಲಿ ಎಸ್ಐಆರ್ ಮಾಡಿ 27 ಲಕ್ಷ ಜನರ ಹೆಸರನ್ನ ತೆಗೆದು ಹಾಕಿದ್ರು. ಅವರಿಗೆ ವೋಟ್ ಹಾಕೋದಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ಅವರು ಭಾರತದವರೇ ಅಲ್ವಾ? ಮುಂದಿನ ನಡೆ ಏನು ಅಂತ ಪ್ರಶ್ನಿಸಿದರು. Know that we had got all information. We are educating all the party leaders across the party line. Even I don't mind, even BJP also or Janata Dal also, let they safeguard all the votes. It is the aim to see that the scheduled caste, the backward class and the minority votes is being SIR ಬಗ್ಗೆ ನಮಗೆಲ್ಲರಿಗೂ ಕೂಡ ಅನುಮಾನಗಳಿದ್ದಾವೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಎಲ್ಲೆಲ್ಲಿ SIR ಮಾಡಿದ್ದಾರೆ
ಅಲ್ಲೆಲ್ಲ ಇವತ್ತು ಅನುಮಾನಗಳು ಹುಟ್ಕೊಂಡಿದ್ದಾವೆ. ಕೆಲವರನ್ನು ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟಿಂದ ತೆಗಿತಾ ಇದ್ದಾರೆ, ಕೆಲವರನ್ನು ಆ್ಯಡ್ ಮಾಡಿಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂಥ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಅದು ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗೆ 27 ಲಕ್ಷಕ್ಕೆ ಜನಕ್ಕೆ ಅವಕಾಶ ಕೊಡಲಿಲ್ಲ ವೋಟಿಂಗ್ ಮಾಡಲಿಕ್ಕೆ. ಈ ಥರ 13 ಕೋಟಿ ಜನಕ್ಕೆ ತೆಗಿತಾ ಇದ್ದಾರೆ. ಇವ್ರು ಯಾರೀಗ ಈ 13 ಕೋಟಿ ಜನಕ್ಕೆ ನೀವು ಈ ವೋಟರ್ ಲಿಸ್ಟ್ನ ಹೊರಗಿಡ್ತಾ ಇದ್ದೀರಿ. ನೆಕ್ಸ್ಟ್ ಎಲೆಕ್ಷನ್ ವೋಟ್ ಹಾಕ್ಬೋದಾ ಇವರು? ಏನಿಲ್ಲ. ಏನು ಮುಂದೆ ಏನದು? ನಾನು ಹೊಸ ಪಕ್ಷ ಸ್ಥಾಪನೆ ಮಾಡ್ತೀನಿ ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಇದೀಗ ಯತ್ನಾಳ್ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ. ಯತ್ನಾಳ್ಗೆ ದಮ್ಮು ತಾಕತ್ತಿದ್ರೆ ಆದಷ್ಟು ಬೇಗ ಹೊಸ ಪಕ್ಷ ಕಟ್ಟಲಿ, ತಮಿಳುನಾಡಿನಂತೆ ಸಿಎಂ ಆಗಲಿ, ವಿಜಯಪುರದವರು ಸಿಎಂ ಆದರೆ ಒಳ್ಳೇದಲ್ವಾ ಅಂತ ವ್ಯಂಗ್ಯ ಮಾಡಿದ್ದಾರೆ. ಅವರು ಹೊಸ ಪಕ್ಷ ಕಟ್ಟಲ್ಲ, ವಿಜಯಪುರ ಟಿಕೆಟ್ಗಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಒಳ್ಳೇದಾಗಲ್ಲ. ನಾವು ಫುಲ್ ಸಪೋರ್ಟ್ ಮಾಡ್ತೇವೆ. ಹೊಸ ಪಕ್ಷ ಮಾಡಲಿ, ಅವ್ರು ನಮ್ಮ ಫುಲ್ ವಿಜಯ್ ಥರ ಅವರು ಮುಖ್ಯಮಂತ್ರಿ ಆಗ್ತಾರೆ. ತಮಿಳುನಾಡು ಥರ ಇವರು ಸಕ್ಸಸ್ಫುಲ್ ಆಗ್ತಾರೆ, ಗ್ಯಾರಂಟಿ. ಬೇಗ ಯತ್ನಾಳ್ ಅವರು ಗೆದ್ದು ಪರ ಮಾಡಲಿ, ಯಾರು ಅವ್ರು ಮಾಡಂಗಿಲ್ಲ ಸುಮ್ಮನೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಮೇ 3ರಂದು ನಡೆದಿದ್ದ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಲಾಗಿತ್ತು. ಈಗಾಗಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟಂತೆ ಇವರನ್ನು ಅರೆಸ್ಟ್ ಮಾಡಲಾಗಿದೆ. ಇದೀಗ ಜೂನ್ 21ಕ್ಕೆ ನೀಟ್ ಮರು ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ಬಗ್ಗೆ ಎಕ್ಸ್ನಲ್ಲಿ ಎನ್ಟಿಎ ಮಾಹಿತಿ ಹಂಚಿಕೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾತಾಡಿ, ಜೂನ್ 21ರಂದು ಮರುಪರೀಕ್ಷೆ ಮಾಡ್ತೀವಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಉನ್ನತ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿದ್ದಾರೆ. ಮರುಪರೀಕ್ಷೆಗೆ ಯಾವುದೇ ಶುಲ್ಕ ಪಡೆಯಲ್ಲ. ತಮ್ಮ ಪರೀಕ್ಷೆ ಸೆಂಟರ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ 1 ವಾರದ ಸಮಯಾವಕಾಶ ಸಿಗಲಿದೆ. ಇನ್ನು 15 ನಿಮಿಷ ಹೆಚ್ಚುವರಿ ಸಮಯ ಕೊಡ್ತೀವಿ ಅಂತಾನು ಹೇಳಿದರು. एनटीए ने नीट यूजी का नई परीक्षा की तिथि घोषणा किया है। 21 जून को री एग्जामिनेशन की डेट घोषणा की है। ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ನೀಟ್ ಪರೀಕ್ಷೆಗಳು ರದ್ದು ಮಾಡಲಾಗಿದ್ದು ಜೂನ್ 21ರಂದು ಮುಂದಿನ ಪರೀಕ್ಷೆ ನಡೆಸಲಾಗುತ್ತೆ ಅಂತ ಎನ್ಟಿಎ ಹೇಳಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಎಐಡಿಎಸ್ಒ ಸಂಘಟನೆ ಪ್ರತಿಭಟನೆ ಮಾಡಿತು. ಕೊಪ್ಪಳದಲ್ಲಿ ಪ್ರತಿಭಟನೆ ನಡೆಸಿದ ಎಐಡಿಎಸ್ಒ ಸಂಘಟನೆ ಕಾರ್ಯಕರ್ತರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ದಾಸನಕೊಪ್ಪದ ಕಾಳಂಗಿ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿದೆ. ನಮ್ಮ ಹಣ ನಮಗೆ ಕೊಡಿ ಅಂತ ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಸುಮಾರು 6ರಿಂದ 8 ಕೋಟಿ ರೂಪಾಯಿ ಅವ್ಯವಹಾರ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಎಫ್ಡಿ ಇಟ್ಟವರಿಂದ ಸಹಿ ಪಡಿತಾರೆ, ಆದರೆ ಹಣ ಕೊಡ್ತಾ ಇಲ್ಲ. ಕೇಳಿದ್ರೆ ಕೊಡ್ತೀವಿ ಅಂತ ಹೇಳಿ ಕಾಲಹರಣ ಮಾಡ್ತಿದ್ದಾರೆ. ಈ ಬಗ್ಗೆ ದೂರು ಕೊಟ್ಟರೂ ಸಂಬಂಧಪಟ್ಟವರು ಕ್ರಮ ಕೈಗೊಳ್ತಿಲ್ಲ. ಯಾರು ತನ್ನ ಕೆಲಸ ಮಾಡಲು ಹಿಂದೇಟು ಹಾಕ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ವಿಜಯಪುರ ಜಿಲ್ಲೆಯ ಮೊರಗಟಿ ಗ್ರಾಮದಲ್ಲಿ ಮಳೆ ಆರ್ಭಟಕ್ಕೆ ಭಾರಿ ದುರಂತ ಸಂಭವಿಸಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ಮನೆ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ದಂಪತಿ ಗುರುನಾಥ ಜ್ಯೋತಿ, ಮಕ್ಕಳಾದ ಕಾಳಮ್ಮ, ಕೀರ್ತಿ ಅನ್ನೋರು ದುರ್ಮರಣ ಹೊಂದಿದ್ದಾರೆ. ಮೃತರು ತಮ್ಮ ಮನೆ ದುರಸ್ತಿ ಕಾರಣ ಬಾಡಿಗೆ ಮನೆಯಲ್ಲಿದ್ದರು. ಆದರೆ ನಿನ್ನೆ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆ ಕುಸಿದು ದುರಂತ ಸಂಭವಿಸಿದೆ. ಇನ್ನು 3 ಮೃತದೇಹವನ್ನ ಹೊರತೆಗೆಯಲಾಗಿದೆ. ಸ್ಥಳಕ್ಕೆ ಸಚಿವ ಎಂಬಿ ಪಾಟೀಲ್ ಸೇರಿ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಈ ಬಗ್ಗೆ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಸರ್ಕಾರದಿಂದ ಮೃತರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತೆ. ನಾನು ಕೂಡ ವೈಯಕ್ತಿಕವಾಗಿ ಸಹಾಯ ಮಾಡ್ತೀನಿ. ಬದುಕಿರುವ ಓರ್ವ ಪುತ್ರನ ಶಿಕ್ಷಣದ ಜವಾಬ್ದಾರಿ ನನ್ನದು ಅಂತ ಹೇಳಿದ್ದಾರೆ. ಚಿಕ್ಕ ಮಗುವಿಗೆ ಉಳ್ಕೊಂಡಿದ್ದು, ಆ ಮಗುವಿಗೆ ಜೀವ ಹತ್ರ ವಾಪಸ್ ತರಲಿಕ್ಕೆ ಆಗೋದಲ್ಲ. ಆ ಮಗುವಿಗೆ 4 ಜನಕ್ಕೆ ತಲಾ 5 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿಯನ್ನ ಅಶೋಕ್ ಮನಗುಳಿ ಅವರು ಶಾಸಕರು ಮತ್ತು ಮುರುಗಿ ನಮ್ಮ ತಿವಾರಿ ಅವರು, ಸಿಂಗ್ ತಿವಾರಿ ಅವರು ಏನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ಊರಿನ ಹಿರಿಯರು, ಆ ಸಮಾಜದವರೆಲ್ಲ ಕೂಡಿಕೊಂಡು ಆ 20 ಲಕ್ಷನ ಅದನ್ನು ಅವ್ರಿಗೆ ಡಿಪಾಸಿಟ್ ಮಾಡಿ ಆ ಮಗುವಿನ ಮುಂದೆ ಶಿಕ್ಷಣಕ್ಕೆ ಮತ್ತು ಅದರ ಮಗುವಿನ ಬದುಕಿಗೆ ಇವತ್ತು ಒಂದು ಅನುಕೂಲ ಆಗಬೇಕು ಅಂತ ಮಾಡಿ. ಕ್ರೈಸ್ತ ಧರ್ಮದ ಯುವತಿಯೊಬ್ಬಳು ಮರಳಿ ಹಿಂದೂ ಧರ್ಮಕ್ಕೆ ಬಂದಿದ್ದಾಳೆ. ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಡೆದ ಘರ್ ವಾಪಸಿ ಕಾರ್ಯಕ್ರಮದಲ್ಲಿ ಯುವತಿ ಮರಳಿ ಹಿಂದೂ ಧರ್ಮಕ್ಕೆ ಬಂದಿದ್ದು, ಭದ್ರಾವತಿ ತಾಲೂಕಿನ ಅಂತರಗಂಗೆ ನಿವಾಸಿ ಎಂ ಶಿವಕುಮಾರ್ ಅನ್ನೋರನ್ನ ಪ್ರಿಯಾ ವರಿಸಲಿದ್ದಾರೆ. ನಾನು ಹಿಂದೂ ಧರ್ಮಕ್ಕೆ ಬರಲು ಇಚ್ಛೆ ಪಡ್ತೀನಿ ಅಂತ ಯುವತಿ ಹೇಳಿರುವ ಹಿನ್ನೆಲೆ ಜನ್ನಾಪುರದ ಮಹಾಗಣಪತಿ ದೇವಾಲಯದಲ್ಲಿ ವೇದಬ್ರಹ್ಮ ಕೃಷ್ಣಮೂರ್ತಿ ಸೋಮಾಯಾಜಿ ನೇತೃತ್ವದಲ್ಲಿ ಪ್ರಿಯಾ ಅವರನ್ನ ಹಿಂದೂ ಧರ್ಮಕ್ಕೆ ಕರೆತರಲಾಯಿತು.
ಬಂಡೀಪುರದಲ್ಲಿ ಪ್ಲಾಸ್ಟಿಕ್ ಕವರ್ ಒಳಗೆ ಸಿಲುಕಿ ಕೋತಿಯೊಂದು ಪರದಾಡಿದೆ. ಮುಖ ಹಾಗೂ ಮೈಗೆ ಪ್ಲಾಸ್ಟಿಕ್ ಕವರ್ ಸುತ್ತಕೊಂಡು ಕೋತಿ ಬಿಡಿಸಿಕೊಳ್ಳುವುದಕ್ಕೆ ಪರದಾಡಿದೆ. ಈ ವಿಡಿಯೋ ಈಗ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಬಂಡೀಪುರದಲ್ಲಿ ಇತ್ತೀಚೆಗೆ ಪ್ಲಾಸ್ಟಿಕ್ ಹಾವಳಿ ಹೆಚ್ಚಾಗಿದ್ದು, ಪ್ಲಾಸ್ಟಿಕ್ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಮೂಲಕ ವನ್ಯಜೀವಿ ಕಳ್ಳ ಸಾಗಾಣೆಗೆ ಯತ್ನಿಸಿದವರನ್ನು ಬಂಧಿಸಲಾಗಿದೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ 47 ವನ್ಯಜೀವಿಗಳನ್ನು ಕಳ್ಳ ಸಾಗಾಣೆ ಮಾಡಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ಕಸ್ಟಮ್ಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು, ಹೆಚ್ಚಿನ ವಿಚಾರಣೆಗೆ ಬೆಂಗಳೂರು ಗ್ರಾಮಾಂತರ ಆರ್ಎಫ್ಒಗೆ ರವಾನೆ ಮಾಡಲಾಗಿದೆ. ಪ್ಯಾರಿಸ್ ಸೆಂಟ್ರಲ್ ಕಮಿಟಿ ಬೆಂಗಳೂರು ವತಿಯಿಂದ ಸುದ್ದಿಗೋಷ್ಠಿ ನಡೆಯಿತು. ಇತ್ತೀಚೆಗಷ್ಟೇ ಹಿಜಾಬ್ ಧರಿಸಲು ಅವಕಾಶ ನೀಡಿದ್ದನ್ನು ಪ್ಯಾರಿಸ್ ಸೆಂಟ್ರಲ್ ಕಮಿಟಿ ಸ್ವಾಗತಿಸಿದೆ. ಕಮಿಟಿ ಅಧ್ಯಕ್ಷ ಶಬ್ಬೀರ್ ಮಾತಾಡಿ, ಧಾರ್ಮಿಕ ಪದ್ಧತಿಗಳ ಅನುಗುಣವಾದ ವಸ್ತ್ರಗಳನ್ನು ಶಾಲಾ ಕಾಲೇಜುಗಳಲ್ಲಿ ಧರಿಸಲು ಸರ್ಕಾರದ ಆದೇಶ ಸ್ವಾಗತಾರ್ಹ. ಹಿಜಾಬ್ ನಿಷೇಧದ ನಿರ್ಧಾರ ಹಿಂಪಡೆದಿರುವುದು ಒಳ್ಳೆಯ ನಿರ್ಧಾರ ಅಂತ ಹೇಳಿದರು. ಕಾನೂನು ಸಲಹೆಗಾರ ಖಲಂದರ್ ಕೊಹಿಲಾ ಮಾತಾಡಿ, ಹಿಜಾಬ್ ಬ್ಯಾನ್ನಿಂದ ಭಾರಿ ಸಮಸ್ಯೆ ಆಗಿತ್ತು. ಮುಸ್ಲಿಂ ಸಮುದಾಯದ ಹೆಣ್ಮಕ್ಕಳಿಗೆ ಅಭದ್ರತೆ ಕಾಡ್ತಾ ಇತ್ತು. ಸರ್ಕಾರ ಹಿಜಾಬ್ ನಿಷೇಧ ಹಿಂಪಡೆದಿರುವುದು ಸ್ವಾಗತಾರ್ಹ ಅಂತ ಹೇಳಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಸರ್ಕಾರ ಅವಕಾಶ ಕೊಟ್ಟಿದ್ದಕ್ಕೆ ಮಂಡ್ಯದ ಮುಸ್ಕಾನ್ ಸರ್ಕಾರಕ್ಕೆ ಥ್ಯಾಂಕ್ ಯು ಅಂದಿದ್ದಾರೆ. 2022ರಲ್ಲಿ ಜೈ ಶ್ರೀರಾಮ್ ಘೋಷಣೆ ವಿರುದ್ಧ ಅಲ್ಲಾಹು ಅಕ್ಬರ್ ಅಂತ ಹೇಳುವ ಮೂಲಕ ಮುಸ್ಕಾನ್ ಖ್ಯಾತಿ ಪಡೆದಿದ್ರು. ತರಗತಿಯಲ್ಲಿ ಪರೀಕ್ಷಾ ವೇಳೆ ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಮುಸ್ಕಾನ್ ಸಂತಸ ಹಂಚಿಕೊಂಡಿದ್ದಾರೆ. 4 ವರ್ಷದ ಬಳಿಕ ಕರ್ನಾಟಕ ಸರ್ಕಾರದಿಂದ ಖುಷಿಯ ವಿಚಾರ ಬಂದಿದೆ. ಹಿಂದೆ ಹಿಜಾಬ್ ಬ್ಯಾನ್ ಮಾಡಿದಾಗ ಹಲವು ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಹಾಜರಾಗಿರಲಿಲ್ಲ. ಈಗ ನಮ್ಮ ಹಕ್ಕು ನಮಗೆ ಸಿಕ್ಕಿದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ರಾಜಕೀಯ ಬೇಡ ಅಂತ ಹೇಳಿದ್ದಾರೆ. ರಸ್ತೆ ನಿರ್ಮಾಣಕ್ಕೆ ಅರಣ್ಯ ಇಲಾಖೆ ಅಡ್ಡಿಪಡಿಸುತ್ತಿದೆ ಅಂತ ಆರೋಪಿಸಿರುವ ಗ್ರಾಮಸ್ಥರು ಅರಣ್ಯ ಇಲಾಖೆ ಮುಂದೆನೇ ಪ್ರತಿಭಟನೆ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಚಿಕ್ಕಹಳ್ಳಿ ಗ್ರಾಮಕ್ಕೆ ರಸ್ತೆ ಬಿಡಿಸಿಕೊಡುವಂತೆ ಆಗ್ರಹಿಸಿ ಚಿಕ್ಕಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದು, ಎಐಟಿ ವೃತ್ತದಿಂದ ಅರಣ್ಯ ಇಲಾಖೆ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಡಿಎಫ್ಒ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಿ ಚಿಕ್ಕಹಳ್ಳ ಗ್ರಾಮಕ್ಕೆ ರಸ್ತೆ ಬಿಡಿಸಿಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ಹಾವೇರಿಯ ಕೊಡಬಾಳ ಗ್ರಾಮದಲ್ಲಿ ಜನರು 2 ದಿನಗಳಿಂದ ಕತ್ತಲಲ್ಲೇ ಬದುಕು ಸಾಗಿಸ್ತಾ ಇದ್ದಾರೆ. 2 ದಿನಗಳ ಹಿಂದೆ ಬಂದ ಗಾಳಿ ಮಳೆಗೆ ವಿದ್ಯುತ್ ಕಡಿತಗೊಂಡಿದ್ದು ಜನ ಹೈರಾಣಾಗಿದ್ದಾರೆ. ಗಾಳಿ ಮಳೆಗೆ ಹಲವು ಕಡೆ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ವಿದ್ಯುತ್ ದುರಸ್ತಿ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಜನ ಆರೋಪಿಸಿದ್ದಾರೆ. ನರಕಯಾತನೆ ಅನುಭವಿಸುತ್ತಿದ್ದ ಅಂತಾರಾಜ್ಯ ಕೂಲಿ ಕಾರ್ಮಿಕರನ್ನ ವಿಜಯನಗರ ಜಿಲ್ಲಾಡಳಿತ ರಕ್ಷಣೆ ಮಾಡಿದೆ. ಹೊಸಪೇಟೆಯ ಮರಿಯಮ್ಮನಹಳ್ಳಿ ಹೋಬಳಿಯ ನಂದಿಬಂಡಿಯಲ್ಲಿ ಜೀತದಾಳುಗಳಾಗಿ 37 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಇಟ್ಟಿಗೆ ಬಟ್ಟಿಯಲ್ಲಿ ಒಡಿಶಾ ಮೂಲದ ಕಾರ್ಮಿಕರು ಜೀತದಾಳುಗಳಾಗಿರುವ ಮಾಹಿತಿ ತಿಳಿದ ಅಧಿಕಾರಿಗಳು ಕೂಲಿ ಕಾರ್ಮಿಕರನ್ನ ರಕ್ಷಿಸಿದ್ದಾರೆ. ಇಂದು ಡಿಸಿಎಂ ಶಿವಕುಮಾರ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಸಂಸದ ತುಕಾರಾಂ ಮತ್ತು ಬುಡಾಧ್ಯಕ್ಷ ಆಂಜನೇಯಲು ನೇತೃತ್ವದಲ್ಲಿ ಕನಕದುರ್ಗಮ್ಮ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಯಿತು. ಆ ಬಳಿಕ 65 ಕೆಜಿ ತೂಕದ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ಇನ್ನು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ 2,000ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬ ಸಂಭ್ರಮ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಚಿಕ್ಕಮಗಳೂರಿನ ತಾಲೂಕು ಕಚೇರಿ ಆವರಣದಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ಡಿಕೆಶಿ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಮೈಸೂರಲ್ಲೂ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದಿಂದ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ. ಕೆಪಿಸಿಸಿ ಸದಸ್ಯ ಶ್ರೀನಾಥ್ ಬಾಬು ಮತ್ತು ಡಿಕೆಶಿ ಅಭಿಮಾನಿ ಸಂಘದ ರಘು ಅವರ ನೇತೃತ್ವದಲ್ಲಿ ಹುಟ್ಟುಹಬ್ಬ ಆಚರಿಸಿ 500 ಆಟೋ ಚಾಲಕರಿಗೆ ಸಿಹಿ ಕೊಟ್ಟು ಸಮವಸ್ತ್ರ ವಿತರಿಸಲಾಯಿತು. ದಾವಣಗೆರೆಯಲ್ಲೂ ಡಿಕೆ ಅಭಿಮಾನಿಗಳು ನಗರದ ದುಗ್ಗಮ್ಮಗೆ ವಿಶೇಷ ಪೂಜೆ ಸಲ್ಲಿಸಿ ಡಿಕೆಶಿ ಸಿಎಂ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇದೇ ಅವಧಿಯಲ್ಲಿ ಡಿಕೆಶಿ ಸಿಎಂ ಆಗಲಿ ಅಂತ ದುಗ್ಗಮ್ಮ ದೇವಿ ಪಾದಕ್ಕೆ ಪೋಸ್ಟರ್ ಇಟ್ಟು ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ. ಜೊತೆಗೆ ದೇವಸ್ಥಾನದ ಮುಂದೆ 101 ತೆಂಗಿನಕಾಯಿ ಹೊಡೆದು ಡಿಕೆಶಿ ಪರ ಜೈಕಾರ ಕೂಗಿದ್ದಾರೆ.